ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಸರ್ಕಾರಿ ಶಾಲೆಯ ಮಕ್ಕಳ ಶಿಕ್ಷಣಕ್ಕೆ ಕೊಕ್ಕೆ ಹಾಕ್ತಾ ಇದ್ದಾರ ಕಲ್ಮಠ ಸ್ವಾಮೀಜಿ. ದಾನ ಕೊಟ್ಟ ಜಮೀನನ್ನು ಮತ್ತೆ ಮಠದ ಹೆಸರಿಗೆ ಮಾಡಿಕೊಂಡ ಸ್ವಾಮೀಜಿ ವಿರುದ್ಧ ಆಕ್ರೋಶ ಹೊರಹಾಕಿದ ಗ್ರಾಮಸ್ಥರು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೊಸಳಿ ಗ್ರಾಮಸ್ಥರಿಂದ ಆಕ್ರೋಶ. ಮಠಕ್ಕೆ ಬಂದ ಶಾಲೆಯ ನೀಡಿದ ಜಮೀನು ಶಾಲೆಗೆ ಬಿಟ್ಟು ಬಿಡು ಎಂದು ಮನವಿ ಮಾಡಲು ಬಂದ ಗ್ರಾಮಸ್ಥರು ಬರ್ತಾ ಇದ್ದಂತೆಯೇ ಮಠದಿಂದ ಹೊರಗಡೆ ಹೋಗಿರೋ ಸ್ವಾಮೀಜಿ ಮಠಕ್ಕೆ ನೀಡಿದ ಇನಾಮು ಜಮೀನಿನಲ್ಲಿ 1980ರಲ್ಲಿ ಶಾಲೆಗೆ 5 ಎಕರೆ ಬಿಟ್ಟು ಕೊಟ್ಟಿದ್ದ ಕಲ್ಮಠದ ಮುಖ್ಯಸ್ಥರು 5 ಎಕರೆ ಜಮೀನಿನಲ್ಲಿ 3 ಎಕರೆ ಜಮೀನನ್ನು ಮಠದ ಹೆಸರಿಗೆ ಮಾಡಿಕೊಳ್ಳಲು ಮುಂದಾಗಿರೋ ಕಲ್ಮಠದ ಸ್ವಾಮೀಜಿ ಮಠದ ಆಸ್ತಿ ಬಹಳಷ್ಟು ಇದೆ, ಅದನ್ನು ಬಿಟ್ಟು 3 ಎಕರೆ ಜಮೀನಿಗೆ ಕಣ್ಣು ಹಾಕೋದು ಯಾಕೆ ಎಂದು ಆಕ್ರೋಶ. ಕಲ್ಮಠದ ಕೊಟ್ಟೂರೇಶ್ವರ ಸ್ವಾಮಿಗಳು ತಮ್ಮ ನಡೆಯಿಂದ ಹಿಂದೆ ಸರಿಯಲಿ, ಇಲ್ಲವಾದಲ್ಲಿ ಹೊಸಳ್ಳಿ ಗ್ರಾಮದಿಂದ ಪಾದಯಾತ್ರೆ ಮಾಡ್ತೀವಿ ಎಂದು 3/4/2026ರಂದು ಶಾಲೆಯ ಆವರಣದಲ್ಲಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಬಳಿಕ ಏಪ್ರಿಲ್ 6, 2026ರಂದು ಕಲ್ಮಠದ ಸ್ವಾಮಿಗಳಿಗೆ ಸಂಧಾನಕ್ಕಾಗಿ ಭೇಟಿ ನೀಡಲು 150ಕ್ಕೂ ಹೆಚ್ಚು ಜನ ಗ್ರಾಮಸ್ಥರು ಬಂದಿದ್ದರು. ಆದರೆ ಸಂಧಾನ ನಡೆಯಲಿಲ್ಲ. ಕಾರಣ ಸ್ವಾಮೀಜಿಗಳು ಮಠದಲ್ಲಿ ಇರಲಿಲ್ಲ, ಅವರು ಬೇರೆ ಕೆಲಸದ ಮೇಲೆ ಊರಿಗೆ ಹೋಗಿದ್ದಾರೆಂದು ತಿಳಿಸಲಾಯಿತು. ನಂತರ ಏಪ್ರಿಲ್ 7, 2026ರಂದು ಹೊಸಳ್ಳಿ ಗ್ರಾಮದ ಶಾಲಾ ಆವರಣದಿಂದ ಗ್ರಾಮಸ್ಥರು ಹಾಗೂ ಮುಖ್ಯಸ್ಥರು ಸೇರಿದಂತೆ ಗಂಗಾವತಿ ತಹಶೀಲ್ ಕಚೇರಿಗೆ ಮನವಿ ಸಲ್ಲಿಸಲು ಪಾದಯಾತ್ರೆ ಮುಖಾಂತರ ಹೊರಟ ಗ್ರಾಮಸ್ಥರು ಗಂಗಾವತಿಯ ಶ್ರೀ ಕೃಷ್ಣದೇವರಾಯ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದರು. ಕಾರಣ, ಸ್ಥಳಕ್ಕೆ ಗಂಗಾವತಿ ತಹಶೀಲ್ದಾರರು ಹಾಗೂ ಶಿಕ್ಷಣಾಧಿಕಾರಿಗಳು ಅವರು ಮನವಿಯನ್ನು ಸ್ವೀಕರಿಸಲು ಬಾರದೆ ತಹಶೀಲ್ದಾರರು ಹಾಗೂ ಬಿಇಒ ಕಚೇರಿಯಲ್ಲಿರುವವರಿಗೆ ಮನವಿ ಸಲ್ಲಿಸುವುದಿಲ್ಲ, ಅಧಿಕಾರಿಗಳೇ ಬರಬೇಕು ಎಂದು ಮಾನವ ಸರಪಳಿ ಕಟ್ಟಿ ಪ್ರತಿಭಟನೆ ನಡೆಸಲು ಹೊರಟಾಗ ನಗರ ಠಾಣೆ ಸಿಪಿಐ ಪ್ರಕಾಶ್ ಎಲ್ ಮಾಲಿ ಅವರು ಸ್ಥಳಕ್ಕೆ ಆಗಮಿಸಿ ಅಧಿಕಾರಿಗಳು ಮೇಲ್ವಿಚಾರಣಕ್ಕಾಗಿ ಹೋದ ಕಾರಣ ತಾವುಗಳ ಕಚೇರಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಬಹುದು ಎಂದು ಗ್ರಾಮಸ್ಥರಿಗೆ ಮನವರಿಕೆ ಮಾಡಿದರು. ಗ್ರಾಮಸ್ಥರಿಂದ ಕ್ಷಣಕಾಲ ವಾಗ್ವಾದದ ನಂತರ ಶಿಕ್ಷಣಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ತಹಶೀಲ್ದಾರ್ 2 ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಲ್ಲಪ್ಪ ಪಾರಿವಾಳ, ಪರಸಪ್ಪ, ರಗಡಪ್ಪ, ಯಂಕಪ್ಪ, ನಾಗರಾಜ್ ಬಡಿಗಿ, ದುರ್ಗಮ್ಮ, ನಿಂಗಪ್ಪ, ಹನ್ಮೇಶ, ಆಂಜನೇಯ ಕುರುಕುಂದಿ, ಶಿವರಾಜ್, ಲಕ್ಷ್ಮಣ್, ಮಹೇಶ್ ಡಿ, ವಿನೋದ್, ನಾರಾಯಣಪ್ಪ, ಪಂಪಣ್ಣ ದಣಿ, ಶಂಕರಗೌಡ, ದೇವೇಂದ್ರ ರಾಜಾಸಾಬ್, ವಿರೂಪಾಕ್ಷಿ, ಸಿದ್ದಪ್ಪ ಪುಟಗಿ, ಮಲ್ಲಪ್ಪ ಪುಟಗಿ, ವೀರೇಶ್ ಸೋಮಲಾಪುರ, ಮಲ್ಲಿಕಾರ್ಜುನ ಆಗಿದ್ದಾಳ್, ಸೋಮು, ಬಸವ, ಮಲ್ಲೇಶ್, ಗುರಪ್ಪ ಮೆದಿಕಿನಾಳ್, ಕೃಷ್ಣ, ಯಂಕಪ್ಪ, ಜ್ಞಾನೇಶ್, ಎಫ್ಐ ರಾಜ್ಯಾಧ್ಯಕ್ಷರು, ಎಸ್ ಅಪ್ಪ ಸದಸ್ಯರು ಹಾಗೂ ಹೊಸಳ್ಳಿಯ ಸಾರ್ವಜನಿಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.